ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಹಾಗೂ ಪಾಂಡುಪುರ ತಾಲೂಕು ಘಟಕದಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಹಾಗೂ ಸೇವಾ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ 5ನೇ ದಿನಕ್ಕೆ ಮುಂದುವರೆದಿದೆ. ಕಂದಾಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಕರ್ತವ್ಯಕ್ಕೆ ರಜೆ ಹಾಕಿ ನಡೆಸುತ್ತಿರುವ ಹೋರಾಟಕ್ಕೆ ಪಾಂಡುಪುರ ಬಿಜೆಪಿ ಅಧ್ಯಕ್ಷ ನೀಲೇನಹಳ್ಳಿ ಧನಂಜಯ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಬೆಂಬಲ ವ್ಯಕ್ತಪಡಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಮುಷ್ಕರದಲ್ಲಿ ಪಾಂಡುಪುರ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ರವಿ ಬಡಿಗೇರ್, ಉಪಾಧ್ಯಕ್ಷೆ ಜ್ಯೋತಿ, ಕಾರ್ಯದರ್ಶಿ ಸಂಜೀವ್ ರಾಥೋಡ್, ಜಿಲ್ಲಾ ಪ್ರತಿನಿಧಿ ದಿನೇಶ್, ವಾಸು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘ ಪಾಂಡುಪುರ ಘಟಕದಿಂದ ಇಡೀ ರಾಜ್ಯಾದ್ಯಂತ ಏನು ನಮ್ಮ ಸಂಘದಿಂದ ನಡೀತಾರೆ ಮುಷ್ಕರ ಅದೇ ರೀತಿ ಪಾಂಡುಪುರ ತಾಲೂಕು ಮಾಡ್ತಾಯಿದ್ದೀವಿ. ಸರ್, ಇದು ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗ ರಾಜ್ಯ ಸರ್ಕಾರದವರು ಮೂಲಭೂತವಾಗಿ ಕೊಡೋ ಸೌಲಭ್ಯಗಳನ್ನ ಇವರು ಕೂಡ ನಮಗೆ ಕೊಟ್ಟಿಲ್ಲ. ಈಗ ಆಲೇ ಒಂದು 3 ತಿಂಗಳಿಂದ ನಾವು ಸ್ಟ್ರೈಕ್ ಮಾಡಿದಾಗ ಕೊಡ್ತೀವಿ ಅಂತ ಭರವಸೆ ನೀಡಿದ್ರು. ಬಟ್ ಈವರೆಗೂ ಕೂಡ ಅದನ್ನು ಈಡೇರಿಸಿಲ್ಲ, ಒಂದೇ ಈಡೇರಿಸಿಲ್ಲ. ನಮ್ಮ ಸುಮಾರು ಸಮಸ್ಯೆಗಳು ಹಂಗೆ ಉಳ್ಕೊಂಡಿದ್ದಾವೆ. ಸುಮಾರು ಸಮಸ್ಯೆ ಕೆಲಸ ಮಾಡ್ತಾಯಿದ್ದೀವಿ. ಏನು ಅಂತಂದರೆ, ಮೂಲಭೂತವಾಗಿ ನಮಗೆ ಗ್ರಾಮಗಳಲ್ಲಿ ಒಂದು ಕಚೇರಿಗಳನ್ನು ಕೊಟ್ಟಿಲ್ಲ, PWಗಳು ಇಲ್ಲ. ಅಂದರೆ ಎಲ್ಲ ಆನ್ಲೈನ್ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಲ್ಯಾಪ್ಟಾಪ್ ಆಗಲಿ, ಮೊಬೈಲ್ ಆಗಲಿ, ಅಥವಾ ಡೇಟಾ ಆಗಲಿ, ಸಿಮ್ ಆಗಲಿ ಏನೇ ಇವತ್ತರೆಗೂ ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಹೊರತು ಕೊಡ್ತಾ ಇಲ್ಲ. ರಾಜ್ಯ ಸಂಘದ ನಿರ್ದೇಶನದಂತೆ ಏನಪ್ಪ ಅಂದರೆ, ಈ ಹಿಂದೆ ನಾವು ಸ್ಟ್ರೈಕನ್ನು ಮಾಡಿದ್ದೀವಿ. ಸ್ಟ್ರೈಕ್ ಮಾಡಿದಾಗ ಏನು ಮಾಡಿದ್ರು ಸರ್ಕಾರದವರು, ಮಧ್ಯಪ್ರವೇಶಿಸಿ ನಿಮಗೆ ನೀವು ಏನು ಬೇಡಿಕೆ ಇಟ್ಟಿದೆ ಅದನ್ನು ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಾವು ಸ್ಟ್ರೈಕನ್ನು ನಮ್ಮ ಕೇಂದ್ರ ಸಂಘ ವಾಪಸ್ ತಗೊಂಡಿದ್ದು. ಆದರೆ 4 ತಿಂಗಳಾದರೂ ಕೂಡ ಒಂದೂ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇರೋದ್ರಿಂದ ಇನ್ನು ರೀಕಾಲ್ ನಮಗೆ ಇದಕ್ಕೆ ಸ್ಟ್ರೈಕ್ಗೆ ಇದು ಕೊಡ್ತು, ಸರ್ಕಾರಕ್ಕೆ ಮನವಿ ಕೊಡ್ತು. ನಮಗೆ ಯಾವುದು ನೀವು ಇದನ್ನು ಮಾಡಿಲ್ಲ, ಅದಕ್ಕೆ ನಾವು ರೀಕಾಲ್ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಅಂತ. ಮೇಜರ್ ನಮ್ಮ ಸಮಸ್ಯೆ ಏನಂದರೆ ಸರ್, ರೂಲ್ 6 ಎಲ್ಲ ಡಿಪಾರ್ಟ್ಮೆಂಟ್ಗಿದೆ. ರೂಲ್ 6 ಅಂತಂದರೆ ಟ್ರಾನ್ಸ್ಫರು ಮೇಜರು. ಈ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಲ್ಲ. ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು. ಈಗ ಕೆಲವರು ಬಿಜಾಪುರ, ರಾಯಚೂರು, ಕೊಪ್ಪಳ, ಗದಗಿನ ಬಂದು ಕೆಲಸ ಮಾಡ್ತಿದ್ದಾರೆ, ಅವ್ರು ವಾಪಸ್ ಹೋಗೋಕ್ಕಾಗಲ್ಲ. ಅದು ಒಂದು ಮೇಜರ್ ಸಮಸ್ಯೆ. ಎರಡನೇದಂದರೆ, ನಾವು 21 ಕೆಲಸಗಳನ್ನು ಆನ್ಲೈನಲ್ಲಿ ಮಾಡ್ತೀವಿ. 21 ಕೆಲಸಗಳು ಆನ್ಲೈನಲ್ಲಿ ಮಾಡ್ತೀವಿ. ಆದರೆ ನಮಗೆ ತಾಂತ್ರಿಕ ಹುದ್ದೆ ಕೊಡ್ತಾ ಇಲ್ಲ ಅವರು. ಯಾಕಂದ್ರೆ ನಿಮ್ಮ ತಾಂತ್ರಿಕ ಹುದ್ದೆ ಇಲ್ಲ ಅಂತಂತಾರೆ. ತಾಂತ್ರಿಕ ಹುದ್ದೆ ಇಲ್ಲ ಅಂತಂದಮೇಲೆ ಎಲ್ಲ ಕೆಲಸ ಆನ್ಲೈನಲ್ಲಿ ಮಾಡಿಸ್ತಾರೆ ನಮಗೆ. ಅದು ಮೇಲ್ನೋಟಕ್ಕೆ ಎಲ್ಲರಿಗೂ ಕಂಡುಬಾರ್ದು. ಏನಂತಂದರೆ ಜಸ್ಟ್ ಕಾಮನ್ ಸೆನ್ಸ್ ಸರ್. ಅದು 21 ಕೆಲಸನ ತಾಂತ್ರಿಕವಾಗಿ ಮಾಡಿಸ್ಬಿಟ್ಟು ನಿಮ್ಮ ತಾಂತ್ರಿಕ ಹುದ್ದೆ ಇಲ್ಲ ಅಂತ ಹೇಳ್ತಾರೆ ಒಂದು. ಆಮೇಲೆ ಸರ್, ನಮಗೆ ಪ್ರತಿದಿನ ಹಳ್ಳಿಗೆ ಹೋಗ್ಬೇಕು. ನಾವು ಪ್ರತಿದಿನ ಹಳ್ಳಿಗೆ ಹೋಗೋಕ್ಕೆ ಮಿನಿಮಮ್ ಅಂದರೆ ಅಪ್ ಆ್ಯಂಡ್ ಡೌನ್ 100 ರೂಪಾಯಿ ಪೆಟ್ರೋಲ್ ಬೇಕು ನಮಗೆ. ತಿಂಗಳಿಗೆ 2,500-3,000 ರೂಪಾಯಿ ಆಯ್ತಿದೆ. ನಮಗೆ ಕೊಡೋದು 500 ರೂಪಾಯಿ ಮಾತ್ರ. ಆ 500 ರೂಪಾಯಿದಲ್ಲಿ ನಮಗೆ ಆ ಪೆಟ್ರೋಲ್ ಕೂಡ ನಮ್ಮ ಕೈಯಿಂದ ಹಾಕೋ ಮಟ್ಟದಲ್ಲಿ ಬಂದುಬಿಟ್ಟಿದ್ದೀವಿ. ಆಮೇಲೆ ಹಳ್ಳಿಗಳಲ್ಲಿ ಸರ್ ನಮಗೆ ಹೋಗಲೇಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಆದರೆ ಒಂದು ನಮಗೆ ಅಲ್ಲಿ ಆಫೀಸ್ ಇಲ್ಲ, ಒಂದು ಬೀರ್ ಕೊಟ್ಟಿಲ್ಲ, ಒಂದು ಟೇಬಲ್ ಇಲ್ಲ, ಒಂದು ಚೇರ್ ಇಲ್ಲ, ಒಂದು ಪೇಪರು ಕೊಟ್ಟಿಲ್ಲ ಸರ್ ನಮಗೆ. ನಾವು ನಮ್ಮ ಆದೇಲೆ ಮಾಡ್ತೀವಿ. ಮೇಲಧಿಕಾರಿಗಳ ಆದೇಶದಿಂದ ಕೆಲಸ ಮಾಡ್ಕೋತಾ ಇದ್ದೀವಿ. ಈ ರಾಜ್ಯದ ಜನತೆಗೆ ಮೋಸ ಮಾಡೋದಲ್ಲದೆ ಅಧಿಕಾರಿ ವರ್ಗಗಳಿಗೂ ಸುಧಾ ಒಂದು ಕಿರುಕುಳ ನೀಡುವಂಥ ಒಂದು ಪ್ರಮೇಯವನ್ನು ಇದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಸರ್ಕಾರ ಸಾರ್ವಜನಿಕರ ಮನೆ ಬಾಗಿಲಿಗೆ ಸೇವೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಅಷ್ಟು ಬಿಟ್ಟರೆ ಆ ಸೇವೆಯನ್ನು ಕೊಡುವಂಥ ಸರ್ಕಾರಿ ಅಧಿಕಾರಿಗಳ ಪಾಡು ಇವತ್ತು ಹೇಳತೀರದಾಗಿದೆ. ಇವತ್ತು ತಾಳಮೇಳ ಇಲ್ಲದಂಥ ಸರ್ಕಾರ ಇದು. ಯಾವುದೇ ಇಲಾಖೆಯ ಮಂತ್ರಿಗಳಿಗೆ ಆ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನೇ ಇವತ್ತು ಅರಿವಿಲ್ಲದಂಥ ಒಂದು ಕುರುಡು ಸರ್ಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 3-4 ತಿಂಗಳಿಂದ ಒಂದು ಪ್ರತಿಭಟನೆಯನ್ನು ಮಾಡಿ, ಆ ಪ್ರತಿಭಟನೆಯಲ್ಲಿ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಂಥ ಸಂದರ್ಭದಲ್ಲಿ ಸರ್ಕಾರ ಅವರ ಸಮಸ್ಯೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ, ಆದರೂ ಒಂದು ಕುರುಡರ ರೀತಿ ವರ್ತಿಸ್ತಾ ಇರೋದು ಒಂದು ದುರದೃಷ್ಟಕರ. ಕಳೆದ 5 ದಿನದಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗದೇ ಇವತ್ತು ಜನ ಪರದಾಡ್ತಾ ಇದ್ದಾರೆ. ಇವತ್ತು ತಾಲೂಕ್ ಪಂಚಾಯತಿ, ತಾಲೂಕು ಆಫೀಸು, ಈ ಥರ ಕಂದಾಯ ಇಲಾಖೆ ಜನ ಪರದಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಆ ಗ್ರಾಮಾಡಳಿತಾಧಿಕಾರಿಗಳಿಗೆ ಅವ್ರಿಗೆ ಕೊಡಬೇಕಾದ ಕನಿಷ್ಠ ಸೌಕರ್ಯವನ್ನು ಸುಧಾ ಇವತ್ತು ಈ ಸರ್ಕಾರ ಕೊಡೋದಕ್ಕೆ ಇವತ್ತು ಆಗದೇ ಇರುವಂಥ ಸರ್ಕಾರ ಅಂದರೆ ಇದಕ್ಕೆ ನಾಚಿಕೆಗೇಡಿನ ಸರ್ಕಾರ ಅಂತಲೇ ಹೇಳಬೇಕು.